ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದಿದ್ದೇವೆ ಧಾರವಾಡದ ಪ್ರಸಿದ್ಧ ನುಗ್ಗಿಕೆರೆಯ ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲಿ ಪ್ರಕೃತಿ ಸೌಂದರ್ಯ ಮತ್ತು ಭಕ್ತಿ ಎರಡು ಒಂದೇ ಜಾಗದಲ್ಲಿ ಸಿಗುತ್ತವೆ. ಬನ್ನಿ ನಾವು ಇವತ್ತು ಒಟ್ಟಿಗೆ ಈ ದಿವ್ಯ ಸ್ಥಳವನ್ನು ಅನುಭವಿಸೋಣ. ಧಾರವಾಡದ ನಗರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇವಸ್ಥಾನ ನುಗ್ಗಿಕೆರೆ ಸರೋವರದ ತೀರದಲ್ಲಿ ನೆಲೆಸಿದೆ. ನೀವು ಬಸ್, ಆಟೋ ಅಥವಾ ಸ್ವಂತ ವಾಹನದಲ್ಲಿ ಸುಲಭವಾಗಿ ಬರಬಹುದು. ಪ್ರಕಾರ ಬಹು ವರ್ಷಗಳ ಹಿಂದೆ ಭಕ್ತರು ಇಲ್ಲಿ ಹನುಮಂತ ದೇವರ ವಿಗ್ರಹವನ್ನು ಕಂಡು ಆ ಸ್ಥಳದಲ್ಲಿ ದೇವಸ್ಥಾನ ನಿರ್ಮಿಸಿದರು. ಹನುಮ ಜಯಂತಿ ಹಾಗೂ ಶನಿವಾರದಂದು ಇಲ್ಲಿ ಸಾವಿರಾರು ಭಕ್ತರು ಬರುತ್ತಾರೆ. ಇಲ್ಲಿ ಹನುಮಂತ ದರ್ಶನ ಮಾತ್ರವಲ್ಲ, ಸುತ್ತಮುತ್ತಲಿನ ಶಾಂತ ವಾತಾವರಣ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ. ದೇವಾಲಯದ ಗೋಪುರವು ಸಾಂಪ್ರದಾಯಿಕ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಒಳಗೆ ಹನುಮ ದೇವರ ಸುಂದರ ವಿಗ್ರಹ, ಹೂವಿನ ಅಲಂಕಾರ, ಧೂಪದ ವಾಸನೆ ಇವೆಲ್ಲೂ ಮನಸ್ಸಿಗೆ ಭಕ್ತಿಭಾವದಿಂದ ತುಂಬುತ್ತವೆ. ಹೊರಗೆ ಬಂದರೆ ನುಗ್ಗಿಕೆರೆ ಸರೋವರ ತೀರದಲ್ಲಿ ಕುಳಿತು ಪ್ರಕೃತಿಯ ಶಾಂತಿಯನ್ನು ಅನುಭವಿಸಬಹುದು. ಶನಿವಾರದಂದು ಹಾಗೂ ಹನುಮ ಜಯಂತಿ ದಿನಗಳಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುವ ಸಂದರ್ಭದಲ್ಲಿ ದೇವಸ್ಥಾನದ ಹೂವಿನಿಂದ ಅಲಂಕರಿಸಲಾಗಿರುತ್ತದೆ. ಇದು ಕೇವಲ ದೇವಸ್ಥಾನವಲ್ಲ, ಇದು ಭಕ್ತಿ ಮತ್ತು ಪ್ರಕೃತಿಯ ಸಂಗಮ. ನೀವು ಧಾರವಾಡಕ್ಕೆ ಬಂದಾಗ ನುಗ್ಗಿಕೆರೆ ಆಂಜನೇಯ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ನೀಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ.